ಹಾಯ್ ಎಲ್ಲರಿಗೂ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ಕತೆಗಳನ್ನು ಕೇಳ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕತೆಗಳನ್ನು ಕೇಳಿ. ಕತೆಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಕವಲುದಾರಿ ಕತೆಯ ಮುಂದುವರೆದ ಸಂಚಿಕೆ. ನೋಡಿದ್ಯಾ ಅಪ್ಪಯ್ಯ, ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಅದು ಹೆಂಗೆ ಹೋಯ್ತಾವನೆ. ನನ್ನ ಮಾತನಾಡಿಸೋದಿಲ್ವಂತೆ. ಅದೇಟು ದಿನ ನನ್ನ ಮಾತಾಡಿಸದೆ ಇರ್ತಾನೆ ಅಂತ ನಾನು ನೋಡ್ತೀನಿ ಎಂದು ಅವಳು ಕೂಡ ಕೋಪದಲ್ಲಿಯೇ ಹೇಳಿದಳು. ನೀನು ಮುಂದೆ ಓದಬೇಕು ಅಂತ ತುಂಬ ಆಸೆ ಪಟ್ಟವನೇ ಅವನು ಭೂಮಿ. ಈಗ ನೀನು ಕಾಲೇಜ್ಗೆ ಹೋಗೋಕ್ಕಿಲ್ಲ ಎಂದು ಹೇಳಿದ್ರಿಂದ ಅವನ ಮನಸ್ಸಿಗೆ ಬೇಸರ ಆಗೈತೆ. ನೀನು ಮಾತಾಡಿಸ್ದೆ ಅವನ ಕೈಲಿ ಇರೋಕ್ಕಾಯ್ತದ? ಮತ್ತೆ ಬತ್ತಾನೆ, ನೋಡ್ತಿರು, ನೀನು ಚಿಂತೆ ಮಾಡಬೇಡ ಎಂದು ಮಗಳಿಗೆ ಧೈರ್ಯ ಹೇಳಿದರು ಪದ್ದಣ್ಣ. ತಂದೆಯ ಮಾತು ಕೇಳಿ ಅವಳ ಕಣ್ಣುಗಳು ತುಂಬಿದವು. ತನ್ನ ಸ್ನೇಹಿತ ತನಗಾಗಿ, ನಾನು ಓದುವುದಕ್ಕಾಗಿ ಅದೆಷ್ಟು ಕಷ್ಟಪಟ್ಟನು. ಈಗ ನಾನು ಕಾಲೇಜ್ಗೆ ಹೋಗದೆ ಅವನ ಪ್ರಯತ್ನವನ್ನೆಲ್ಲ ನೀರಲ್ಲಿ ಹೋಮ ಮಾಡ್ತಿದ್ದೀನಿ ಎಂದುಕೊಂಡು ನೊಂದುಕೊಂಡಿದ್ದಳು. ಭೂಮಿ ಕೂಲಿ ಕೆಲಸಕ್ಕೆ ಹೋಗಲು ಶುರು ಮಾಡಿ ಆಗಲೇ 15 ದಿನಗಳು ಕಳೆದಿದ್ದವು. ಹಳ್ಳಿಯ ಹೆಂಗಸರ ಸರಿಸಮನಾಗಿ ಕೆಲಸ ಮಾಡುತ್ತಿದ್ದವಳನ್ನು ನೋಡಿದ ಆ ಜಮೀನಿನ ಮಾಲೀಕ ಸೋಮಣ್ಣ ಅವರಿಗೆ ಆಶ್ಚರ್ಯವಾಗಿತ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ಅಚ್ಚುಕಟ್ಟಾಗಿ ಕೆಲಸ ಮಾಡುವ ಅವಳನ್ನು ನೋಡಿ ಬೆರಗಾಗಿದ್ದರು ಸೋಮಣ್ಣ. ಅಲ್ಲದೆ ಅವಳು ಪರೀಕ್ಷೆ ಬರೆದು ಪಾಸಾಗಿರುವ ವಿಷಯ ಕೂಡ ತಿಳಿದಿತ್ತು. ಅವರು ಕೂಡ ಭೂಮಿಗೆ ಕಾಲೇಜಿಗೆ ಸೇರಿಕೊ ಎಂದು ಬುದ್ಧಿವಾದ ಹೇಳಿದ್ದರು. ಅವರು ಎಷ್ಟೇ ಹೇಳಿದರೂ ಸಹ ತಾನು ಕಾಲೇಜಿಗೆ ಸೇರಿಕೊಳ್ಳುವುದಿಲ್ಲ ಎಂದು ಪ್ರತಿದಿನ ಕೆಲಸಕ್ಕೆ ಹೋಗುತ್ತಲೇ ಇದ್ದಳು. ಬೆಳಗ್ಗೆ ಮನೆ ಕೆಲಸ ಮಾಡಿ ಕೆಲಸಕ್ಕೆ ಹೋದರೆ ಸಂಜೆ ಬಂದ ತಕ್ಷಣ ಶಾಂಭವಿಯ ಮಗಳನ್ನು ನೋಡಿ ಬರಲು ಹೋಗುತ್ತಿದ್ದಳು. ಕಾರಣ, ಅಂದು ಮುನಿಸಿಕೊಂಡು ಹೋದವನು ಇನ್ನೆಂದು ಭೂಮಿಯನ್ನು ಮಾತನಾಡಿಸುವ ಪ್ರಯತ್ನ ಮಾಡಿರಲಿಲ್ಲ. ತನ್ನ ಮೇಲೆ ಹೆಚ್ಚು ದಿನ ಕೋಪ ಮಾಡಿಕೊಳ್ಳಲ್ಲ, ಬಂದು ಮಾತನಾಡಿಸುತ್ತಾನೆ ಎನ್ನುವ ಭೂಮಿಯ ಯೋಚನೆ ತಲೆ ಕೆಳಗಾಗಿತ್ತು. ಇದೊಂದು ವಿಷಯ ಅವಳ ಮನವನ್ನು ಕೊರೆಯುತ್ತಲೇ ಇತ್ತು. ಅವನು ಭೂಮಿಗೆ ಬರೀ ಗೆಳೆಯನಾಗಿರಲಿಲ್ಲ, ಕೆಲವೊಮ್ಮೆ ತಂದೆಯ ಹಾಗೆ ಕಾಳಜಿ ತೋರುತ್ತಿದ್ದನು, ತಾಯಿಯ ಹಾಗೆ ಪ್ರೀತಿ ತೋರುತ್ತಿದ್ದನು. ಭೂಮಿಗೆ ಅವನೆಂದರೆ ಒಂದು ಪ್ರಪಂಚದ ಹಾಗೆ. ಅವಳ ಆ ಪುಟ್ಟ ಪ್ರಪಂಚದಲ್ಲಿ ಶಾಂಭವಿಯ ಮಗಳು ಪದ್ದಣ್ಣ ಹಾಗೂ ಕರ್ಣನನ್ನು ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಭೂಮಿ ಬಿಸಿಲಿನಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಮೊದಲಿದ್ದ ಬಣ್ಣಕ್ಕಿಂತ ಈಗ ತುಸು ಹೆಚ್ಚೇ ಕಪ್ಪಗಾಗಿದ್ದಳು. ಅಷ್ಟೇ ಅಲ್ಲದೆ ತನ್ನ ಓದು ಅರ್ಧಕ್ಕೆ ನಿಂತು ಹೋಯ್ತಲ್ಲ ಎನ್ನುವ ಬೇಸರದಲ್ಲಿ ಸರಿಯಾಗಿ ಊಟ ತಿನ್ನದೆ ಪೂರ್ತಿಯಾಗಿ ಸೊರಗಿ ಹೋಗಿದ್ದಳು. ದಿನವೆಲ್ಲ ಕೆಲಸ ಮಾಡಿ ಅವಳಿಗೆ ಎಷ್ಟೇ ದಣಿವಾಗಿದ್ದರೂ ಸಹ, ಮನದಲ್ಲಿ ಏನೇ ಬೇಸರ ಇದ್ದರೂ ಸಹ, ಸಂಜೆಯಾಗುತ್ತಿದ್ದ ಹಾಗೆ ಶಾಂಭವಿ ಮಗಳ ಮುಖ ನೋಡುತ್ತಿದ್ದ ಹಾಗೆ ಎಲ್ಲವನ್ನು ಮರೆಯುತ್ತಿದ್ದಳು. ಹೀಗೆ ಭೂಮಿ ಕಷ್ಟಪಟ್ಟು ಬಿಸಿಲಿನಲ್ಲಿ ಕೆಲಸ ಮಾಡುವುದನ್ನು ನೋಡಲಾಗದ ಸೋಮಣ್ಣ ಅವರು ಅಂದು ಪದ್ದಣ್ಣನ ಜೊತೆ ಮಾತನಾಡಬೇಕು ಎಂದು ಅವರನ್ನು ತಮ್ಮ ಮನೆಯ ಬಳಿ ಕರೆಸಿಕೊಂಡಿದ್ದರು. ಪದ್ದಣ್ಣ, ಭೂಮಿ ನಿನ್ನ ಮಗಳು ಎಂದು ಕೇಳಿ ಬಹಳ ಖುಷಿಯಾಯಿತು. ಬಹಳ ಒಳ್ಳೆಯ ಹುಡುಗಿ, ಅದೆಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾಳೆ. ಆ ಮಗುವನ್ನು ನೋಡಿದರೆ ಖುಷಿಯಾಗುತ್ತದೆ. ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಆ ವಿಧಿ ಆ ಮಗುವಿನ ಬಾಳಿನಲ್ಲಿ ಆಟ ಆಡಿದೆ. ಹೇಗಿದ್ರೂ 10ನೇ ತರಗತಿ ಪರೀಕ್ಷೆ ಬರೆದಿದ್ದೀಯಾ, ಕಾಲೇಜಿಗೆ ಹೋಗು ಅಂದರೆ ನಾನು ಹೋಗುವುದಿಲ್ಲ ಎಂದಳು. ಅದಕ್ಕೆ ನನ್ನ ತಲೆಯಲ್ಲಿ ಒಂದು ಯೋಚನೆ ಹೊಳೆಯಿತು, ಅದನ್ನು ನಿನ್ನ ಜೊತೆ ಮಾತನಾಡೋಣ ಎಂದು ಕರೆಸಿದೆ ಎಂದರು ಸೋಮಣ್ಣ. ಸೋಮಣ್ಣ ಪದ್ದಣ್ಣನಿಗಿಂತ ಸ್ವಲ್ಪ ಚಿಕ್ಕವರೇ, ಆದರೆ ಅವರು ಇರುವುದು ಪಟ್ಟಣದಲ್ಲಿ. ಅವರು ತಾಲೂಕು ಕಚೇರಿಯಲ್ಲಿ ಸರ್ಕಾರಿ ಹುದ್ದೆಯಲ್ಲಿದ್ದಾರೆ. ಹಾಗಾಗಿ ಹಳ್ಳಿಗೆ ಬರುವುದು ಅಪರೂಪ. ಇವಾಗ ಮಕ್ಕಳಿಗೆ ರಜೆ ಎಂದು ಹಾಗೆ ಜಮೀನು ಕೆಲಸ ಮಾಡಿಸಲು ಬಂದಿದ್ದಾರೆ. ಸೋಮಣ್ಣ ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ತಿಳಿಯದೆ, ಅದೇನು ಏಳು ಸೋಮಣ್ಣ ಎಂದರು ಪದ್ದಣ್ಣ. ಅದೇನಿಲ್ಲ ಪದ್ದಣ್ಣ, ನನ್ನ ತಾಯಿಯನ್ನು ನನ್ನ ಜೊತೆ ಬಾ ಎಂದರೂ ಬರುವುದಿಲ್ಲ. ಇಲ್ಲಿ ಅವರಿಗೆ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಲು ಆಗುವುದಿಲ್ಲ. ಮೊದಲೇ ಅವರಿಗೆ ಆರೋಗ್ಯ ಸರಿಯಿಲ್ಲ. ಹಾಗಂತ ನನ್ನ ಕೆಲಸವನ್ನು ಬಿಟ್ಟು ನಾನು ಇಲ್ಲಿರಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ನಿನ್ನ ಮಗಳು ಭೂಮಿಯನ್ನು ಪ್ರತಿದಿನ ನಮ್ಮ ಮನೆಗೆ ಕೆಲಸಕ್ಕೆ ಕಳಿಸಿದರೆ ನನ್ನ ತಾಯಿಗೂ ಸಹಾಯವಾಗುತ್ತದೆ. ಅವರನ್ನು ಒಬ್ಬರು ನೋಡಿಕೊಂಡ ಹಾಗೂ ಆಗುತ್ತದೆ. ಈಗ ನಿನ್ನ ಮಗಳಿಗೆ ಕೊಡುತ್ತಿರುವ ಕೂಲಿಯನ್ನೇ ಸಂಬಳ ರೂಪದಲ್ಲಿ ಅವಳಿಗೆ ಕೊಡುತ್ತೇನೆ. ಇದಕ್ಕೆ ನೀನು ಏನು ಹೇಳ್ತೀಯಾ ಎಂದರು. ನನ್ನ ಮಗಳು ಬಿಸಿಲಲ್ಲಿ ಕೆಲಸ ಮಾಡೋದನ್ನ ನನಗೂ ನೋಡೋಕ್ಕಾಗಕ್ಕಿಲ್ಲ ಸೋಮಣ್ಣ. ಮನೆ ಕೆಲಸ ಆದರೆ ನೆರಳಲ್ಲಿ ಮಾಡ್ಬೋದು. ನೀನು ಹೇಳ್ದಂಗೆ ಆಗಲಿ ಸೋಮಣ್ಣ. ನನ್ನ ಮಗಳು ನಿಮ್ಮನೆಗೆ ಕೆಲಸಕ್ಕೆ ಬರ್ತಾಳೆ ಎಂದು ಒಪ್ಪಿಗೆ ಕೊಟ್ಟಿದ್ದರು ಪದ್ದಣ್ಣ.
ನನ್ನ ಬಳಿ ಇನ್ನೂ ಒಂದು ಉಪಾಯ ಇದೆ ಪದಣ್ಣ. ಈ ಉಪಾಯ ನಿನ್ನ ಮಗಳಿಗೆ ಉಪಯೋಗವಾಗಬಹುದು ನೋಡು ಎನ್ನುತ್ತಿದ್ದ ಹಾಗೆ, ಅದೆಂಥ ಉಪಾಯ ಸೋಮಣ್ಣ ಹೇಳು ಎಂದರು. ನಿನ್ನ ಮಗಳು ಭೂಮಿ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆಗೆ ಬಂದು ಮನೆ ಕೆಲಸ ಮಾಡಿ ಅಡುಗೆ ಮಾಡಿಟ್ಟು ಕಾಲೇಜಿಗೆ ಹೋಗಿ ಅಲ್ಲಿ ಓದಿಕೊಂಡು ಮತ್ತೆ ಮಧ್ಯಾಹ್ನ ಬಂದು ಇಲ್ಲಿ ಕೆಲಸ ಮಾಡಬಹುದು ಪದಣ್ಣ. ಇದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ. ನಿನ್ನ ಮಗಳಿಗೂ ಕೂಡ ಸಹಾಯವಾದ ಹಾಗೆ ಆಗುತ್ತದೆ, ಯೋಚಿಸು ಎಂದರು. ಸೋಮಣ್ಣನ ಮಾತಿಗೆ ಪದ್ದಣ್ಣನಿಗೆ ಹೇಳಲಾಗದಷ್ಟು ಖುಷಿಯಾಯಿತು. ತನ್ನ ಮಗಳನ್ನು ಓದಿಸಲು ಎಲ್ಲ ದಾರಿಯೂ ಮುಚ್ಚಿ ಹೋಗಿವೆ ಎಂದು ಪ್ರತಿದಿನ ಕೊರಗುತ್ತಿದ್ದರು ಪದ್ದಣ್ಣ. ಆದರೆ ಈಗ ಸೋಮಣ್ಣ ಹೇಳಿದ ಉಪಾಯದಿಂದ ಆ ಸಂದರ್ಭದಲ್ಲಿ ಸೋಮಣ್ಣ ದೇವರಾಗಿ ಕಂಡಿದ್ದರು ಪದ್ದಣ್ಣನಿಗೆ. ಸೋಮಣ್ಣ, ನಿಜಕ್ಕೂ ಇದು ನಿನ್ನ ಕೈಯಲ್ಲ ಕಾಲು ಎಂದು ತಿಳ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಕೆಲಸನೂ ಕೊಟ್ಟು ಓದಾಕೆ ಒಂದು ದಾರಿಯನ್ನು ಮಾಡಿಕೊಡ್ತಿದ್ದೀಯ. ನಿನ್ನ ಈ ಋಣವ ನಾನು 7 ಜನ್ಮಕ್ಕೂ ತೀರ್ಸೋಕೆ ಆಗೋಕ್ಕಿಲ್ಲ ನೋಡು. ನೀನು ಹೇಳ್ದಂಗೆ ಆಗಲಿ, ನನ್ನ ಮಗಳನ್ನು ನಾಳೆಗೆ ಕಾಲೇಜ್ಗೆ ಸೇರಿಸ್ತೀನಿ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದರು. ಹೀಗೆಲ್ಲ ಮಾತಾಡಬೇಡ ಪದ್ದಣ್ಣ, ನಿನ್ನ ಮಗಳಿಗೆ ಒಳ್ಳೆಯದಾದರೆ ಅಷ್ಟೇ ಸಾಕು ಎಂದರು ಸೋಮಣ್ಣ. ಭೂಮಿ ಭೂಮಿ ಎಂದು ಕೂಗುತ್ತಲೇ ಖುಷಿಯಲ್ಲಿ ಒಳಬಂದ ಪದ್ದಣ್ಣ ಭೂಮಿಗೆ ಸೋಮಣ್ಣ ಹೇಳಿದ ವಿಚಾರ ಎಲ್ಲವನ್ನೂ ಹೇಳಿದ್ದರು. ಅಪ್ಪಯ್ಯ, ನೀನು ದಿಟ ಹೇಳ್ತಿದ್ದೀಯಾ? ನಾನು ಕಾಲೇಜ್ಗೆ ಹೋಗ್ಬೋದಾ ಎಂದು ಕಣ್ಣರಳಿಸಿ ಕೇಳಿದಳು. ಭೂಮಿ, ನೀನು ಸೋಮಣ್ಣನ ಮನೆ ಕೆಲಸ ಮಾಡ್ಕೊಂಡು ಕಾಲೇಜ್ಗೂ ಹೋಗ್ಬೋದು, ಅದೇ ಖುಷಿಯಲ್ಲಿ ಪದ್ದಣ್ಣ ಹೇಳಿದರು. ಆದರೆ ಅಲ್ಲೇ ನಿಂತಿದ್ದ ಕಲಾವತಿಯ ಹೊಟ್ಟೆಗೆ ಬೆಂಕಿ ಬಿದ್ದ ಹಾಗೆ ಆಗಿತ್ತು. ಹರಸಾಹಸ ಮಾಡಿ ಭೂಮಿ ಕಾಲೇಜಿಗೆ ಹೋಗದಂತೆ ತಡೆದಿದ್ದವಳಿಗೆ ಈಗ ಆ ಯೋಜನೆ ತಲೆ ಕೆಳಕಾದಂತಾಗಿತ್ತು. ಈಗ ಪದ್ದಣ್ಣ ಹೇಳಿದ ವಿಷಯವನ್ನು ಕೇಳಿದವಳಿಗೆ ಕೈ ಹಿಡಿದುಕೊಳ್ಳುವಂತಾಯಿತು. ಯೋನಂತ ಮಾತಾಡ್ತಿದ್ದೀಯಾ? ಆ ಸೋಮಣ್ಣ ಹೇಳ್ಬಿಟ್ಟ ಅಂತ ಕೇಳ್ಕೊಂಡು ಬಂದ್ಬಿಟ್ಟ ನೀನು. ಅವನು ಇವತ್ತಿದ್ದು ನಾಳೆಗೆ ಸಿಟಿಗೆ ಹೋಯ್ತಾನೆ, ಆಮ್ಯಾಕೆ ಇನ್ಯಾವತ್ತೋ ಬರ್ತಾನೆ. ಅವನ ಮಾತನ್ನ ನಂಬ್ತೀಯ ನೀನು? ಅವನು ಸರಿಯಾಗಿ ಸಂಬಳ ಕೊಡ್ತಾನೆ ಅಂತ ಅದೆಂಗೆ ನಂಬ್ತೀಯ ನೀನು? ಅಲ್ಲದೆ ಮನೆ ಕೆಲಸ ಮಾಡ್ಕೊಂಡು ಇವಳು ಅದೆಂಗೆ ಕಾಲೇಜ್ಗೆ ಹೋಗೋಕ್ಕಾಯ್ತದೆ ಅಂತೀನಿ. ಆಗದೆ ಇರೋದ್ರ ಬಗ್ಗೆ ಮಾತಾಡಬೇಡ, ಸುಮ್ಕಿರು ಎಂದು ಗಂಡನಿಗೆ ಗದರುವ ರೀತಿಯಲ್ಲಿ ಹೇಳಿದಳು ಕಲಾವತಿ. ಒಟ್ಟಿನಲ್ಲಿ ಭೂಮಿ ಕಾಲೇಜಿಗೆ ಹೋಗುವುದನ್ನು ತಪ್ಪಿಸಬೇಕು ಅವಳು. ಬಾಯಿಗೆ ಬಂದಂಗೆ ಮಾತಾಡಬೇಡ ಕಣಮ್ಮಿ, ಸೋಮಣ್ಣನ ಬಗ್ಗೆ ಇಡೀ ಊರಿಗೆ ಗೊತ್ತದೆ. ಸರ್ಕಾರಿ ನೌಕರ ಅವನು, ಹಂಗೆಲ್ಲ ದುಡ್ಡನ್ನ ಮೋಸ ಮಾಡೋಕ್ಕಿಲ್ಲ. ಅವನ ಬಗ್ಗೆ ನನಗೂ ಚೆನ್ನಾಗಿ ಗೊತ್ತದೆ. ನನ್ನ ಮಗಳಿಗೆ ಓದೋಕ್ಕೆ ಒಂದು ದಾರಿ ಸಿಕ್ಕದೆ, ಅದಕ್ಕೂ ಕಲ್ಲಾಕ್ಬೇಡ ನೀನು. ಅವಳು ದುಡಿಮೆನಾಗೆ ಅವಳು ಓದ್ಕೋತಾಳೆ, ನಿನ್ನ ಇವನು ಕೇಳೋಕ್ಕಿಲ್ಲ. ನಿನ್ನ ಪಾಡಿಗೆ ನೀನು ಇದ್ರೆ ಸರಿ ಎಂದು ಹೆಂಡತಿಗೆ ಬೆದರಿಸಿದ ರೀತಿಯಲ್ಲಿ ಹೇಳಿದರು. ಪದ್ದಣ್ಣನ ಮಾತಿಗೆ ಹೆದರಿದವಳು ಹಾಗೆ ಸುಮ್ಮನೆ ಉಳಿದಳು. ಭೂಮಿ ತನ್ನ ಜೊತೆ ಕಾಲೇಜಿಗೆ ಬರುತ್ತಾಳೆ ಎಂಬ ವಿಷಯ ಕೇಳಿಯೇ ಕರ್ಣನಿಗೆ ಬಹಳ ಸಂತೋಷವಾಗಿತ್ತು. ಅವಳ ಮೇಲೆ ಇದ್ದ ಮುನಿಸು ಮಾಯವಾಗಿತ್ತು. ಮಾರನೇ ದಿನವೇ ಪದ್ದಣ್ಣ, ಭೂಮಿ, ಕರ್ಣ ಮೂವರು ಹೋಗಿ ಭೂಮಿಯನ್ನು ಕಲಾ ವಿಭಾಗಕ್ಕೆ ಕಾಲೇಜಿಗೆ ಸೇರಿಸಿ ಬಂದಿದ್ದರು. ನಾನು ನನ್ನ ಮಗನ ಈ ಹತ್ರದ ಕಾಲೇಜ್ಗೆ ಸೇರಿಸೋದು ಬೇಡ ಅಂತ ಬಡ್ಕೊಂಡೆ, ಕೇಳಿದ್ರ ನನ್ನ ಮಾತನ್ನ. ಈಗ ನೋಡು, ಆ ಭೂಮಿ ಕೂಡ ಅದೇ ಕಾಲೇಜಿಗೆ ಬಂದು ಸೇರ್ಕೊಂಡವಳೆ. ಈ ಹಿಂದೆ ಹೆಂಗೋ ವಾರಕ್ಕೆ 1 ಸತಿ ನನ್ನ ಮಗನ ಜೊತೆ ಹೋಯ್ತಿದ್ದವಳು ಇನ್ನು ಮುಂದೆ ದಿನಾಲುವೆ ನನ್ನ ಮಗನ ಜೊತೆ ಕಾಲೇಜಿಗೆ ಹೋಯ್ತಾಳೆ. ಇವರಿಬ್ಬರು ಒಟ್ಟಿಗೆ ಹೋಗೋದನ್ನ ಊರಿನ ಜನ ನೋಡಿ ನನ್ನ ಮಗನ ಬಗ್ಗೆ ತೆಪ್ಪು ತಿಳ್ಕೊಳ್ಳೋಕ್ಕಿಲ್ವ? ನನ್ನ ಮಾತನ್ನ ಎಲ್ಲಿ ಕೇಳ್ತೀರಾ ನೀವು ಎಂದು ಗಂಡನ ಮೇಲೆ ಒಂದೇ ಸಮ ಹರಿಹಾಯುತ್ತಿದ್ದರು ಅಂಜನ. ಇಷ್ಟು ದಿನ ಭೂಮಿ ಕಾಲೇಜಿಗೆ ಹೋಗುವುದಿಲ್ಲ, ನನ್ನ ಮಗನಿಂದ ದೂರವಿರುತ್ತಾಳೆ ಎಂದು ತಿಳಿದು ಅಂಜನ ಸಮಾಧಾನದಿಂದಿದ್ದರು. ಆದರೆ ಇಂದು ಅವಳು ಕಾಲೇಜಿಗೆ ಹೋಗುತ್ತಾಳೆ ಎಂಬ ವಿಷಯ ತಿಳಿದೇ ಅವರಲ್ಲಿ ಭಯ ಹುಟ್ಟಿಕೊಂಡಿತು. ಅವರ ಮನದಲ್ಲಿನ ತಳಮಳ, ದುಗುಡ, ಭಯ ಏನು ಎನ್ನುವುದು ಯಾರಿಗೂ ಕೂಡ ಅರಿವಿಲ್ಲ. ಅಂಜನ, ಎಷ್ಟು ಅಂತ ಮಾತಾಡ್ತೀಯ? ಸ್ವಲ್ಪ ಸುಮ್ಮನಿರ್ತೀಯ? ಆ ಮಗು ಏನು ಮಾಡಿದೆ ಅಂತ ಅವಳ ಮೇಲೆ ಕೋಪ ನಿನಗೆ? ಅವಳ ಪಾಡಿಗೆ ಅವಳು ಕಾಲೇಜಿಗೆ ಹೋಗಿ ಬರ್ತಾಳೆ. ಅಷ್ಟಕ್ಕೂ ಅವರಿಬ್ಬರು ಒಟ್ಟಿಗೆ ಕಾಲೇಜಿಗೆ ಹೋಗಿ ಬಂದರೆ ನಿನಗೇನು ತೊಂದರೆ? ಯಾಕೆ ಹೀಗೆ ಒಂದೇ ಸಮ ಕೂಗಾಡ್ತಿದ್ದೀಯಾ ಎಂದು ಹೆಂಡತಿಗೆ ಗದರಿದರು. ಗಂಡ ಸತ್ತಿರುವ ವಿದ್ವೆ ಅವಳು, ಅಂಥವಳ ಜೊತೆ ನನ್ನ ಮಗ ತಿರುಗಾಡೋದನ್ನ ನೋಡಿ ಊರು ಜನ ನನ್ನ ಮಗನ ತೆಪ್ಪು ತಿಳಿಯಾಕಿಲ್ವಾ? ಮೊದಲೇ ಅವಳ ಕಾಲ್ಗುಣ ಸರಿಗಿಲ್ಲ, ಹಾಗೆಯೇ ಅವಳ ದರಿದ್ರ ನನ್ನ ಮಗನಿಗೆ ಹೊತ್ಕೊಂಡ್ರೆ ನಾನು ಏನು ಮಾಡಲಿ ಎಂದವರು ಮಗನ ಕಡೆ ತಿರುಗಿ,
ಇವನಿಗೆ ಅವಳಿಂದ ದೂರ ಇರು ಅಂತ ಎಷ್ಟು ಹೇಳಿದ್ರೂ ನನ್ನ ಮಾತನ್ನೇ ಕೇಳಕ್ಕಿಲ್ಲ ಇವನು ಎಂದು ಈ ಬಾರಿ ಮಗನಿಗೆ ತಿರುಗಿ ಕೋಪದಲ್ಲಿಯೇ ಹೇಳಿದರು. ಅಮ್ಮ, ಯಾರು ಏನೋ ಹೇಳ್ತಾರೆ ಅಂತ ನಾನು ಭೂಮಿಯ ಸ್ನೇಹವನ್ನು ಬಿಡಲು ಆಗುವುದಿಲ್ಲ. ನನಗೆ ಇರುವುದು ಅವಳೊಬ್ಬಳೇ ಸ್ನೇಹಿತೆ. ಅವಳಿಗೂ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಮ್ಮ, ಅವಳ ಜಾಗದಲ್ಲಿ ನಿಂತು ಯೋಚಿಸು, ಆಗ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಎಂದು ಹೇಳಿದವನು ಅಲ್ಲಿ ನಿಲ್ಲದೆ ಹೊರ ಹೋಗಿದ್ದನು. ಅಂಜನಾ, ಆ ಚಿಕ್ಕ ಹುಡುಗನಿಗೆ ಅರ್ಥವಾಗುವ ಸಂಗತಿಗಳು ನಿನಗೆ ಯಾಕೆ ಅರ್ಥವಾಗುವುದಿಲ್ಲ? ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಎನ್ನುವ ಊರ ಜನರ ಮಾತನ್ನು ಕಟ್ಟಿಕೊಂಡು ನಿನ್ನ ಮನಸ್ಸನ್ನು ನೀನೇ ಹಾಳು ಮಾಡಿಕೊಳ್ಳುತ್ತಿದ್ದೀಯ. ನೀನು ಯೋಚಿಸುವಂತಹ ಅನಾಹುತ ಏನೂ ಆಗುವುದಿಲ್ಲ, ಸುಮ್ಮನಿರು. ಪ್ರತಿದಿನ ಕಾಲೇಜಿಗೆ ಹೋಗುವ ಹುಡುಗನ ಮುಂದೆ ಈ ರೀತಿ ಸಿಡುಕಬೇಡ, ಅವನ ಮನಸ್ಸಿಗೆ ಬೇಸರವಾಗುತ್ತದೆ ಎಂದು ಹೆಂಡತಿಗೆ ಗದರಿ ಅಲ್ಲಿಂದ ಹೊರಟಿದ್ದರು ವೀರಣ್ಣ. ಇಂದು ಕಾಲೇಜಿನ ಮೊದಲ ದಿನ ಕಾಲೇಜು ಮೆಟ್ಟಿಲು ಹತ್ತುತ್ತಿರುವವಳಿಗೆ ಮನದಲ್ಲಿ ಭಯ ಇದ್ದೇ ಇತ್ತು. ಈಗ ಅವಳಿಗೆ ಮನೆಯಲ್ಲಿ ಕೆಲಸ ಮಾತ್ರವಲ್ಲ, ಸೋಮಣ್ಣನ ಮನೆಗೂ ಕೂಡ ಹೋಗಿ ಅಲ್ಲಿಯೂ ಕೆಲಸ ಮಾಡಿ ಬರಬೇಕು. ಇತ್ತ ಮನೆಯಲ್ಲಿ ಕೆಲಸ ಮಾಡಲಿಲ್ಲ ಎಂದರೆ ತನ್ನ ಚಿಕ್ಕವ್ವ ಬಾಯಿಗೆ ಬಂದ ಹಾಗೆ ಬೈಯುತ್ತಾಳೆ. ಎಲ್ಲವನ್ನು ನೆನೆದವಳು ಎಂದಿಗಿಂತ ಬೇಗ ಎದ್ದಿದ್ದಳು. ಇನ್ನೂ ಸರಿಯಾಗಿ ಬೆಳಕು ಸಹ ಹರಿದಿರಲಿಲ್ಲ. ಆಗಲೇ ಎದ್ದವಳು ಹಸುಗಳೆಲ್ಲವನ್ನು ಹೊರಗೆ ಕಟ್ಟಿ ಕೊಟ್ಟಿಗೆಯ ಕಸಗುಡಿಸಿ ಅಡುಗೆ ಮನೆಗೆ ಬಂದು ಮೊದಲಿಗೆ ಅನ್ನ ಬಿಸಿ ಸಾಂಬಾರು ಮಾಡುವ ವೇಳೆಗೆ ಆಗಲೇ ಬೆಳಕು ಹರಿದಿತ್ತು. ಆಗ ತನ್ನ ತಂದೆಗೂ ಚಿಕ್ಕವನಿಗೂ ಕಾಫಿ ಮಾಡಿಕೊಟ್ಟವಳು ಸೋಮಣ್ಣನ ಮನೆಯೆಡೆಗೆ ನಡೆದಿದ್ದಳು. ಅಲ್ಲಿಗೆ ಹೋಗಿ ಮನೆ ಕಸಗುಡಿಸಿ ಪಾತ್ರೆ ತೊಳೆದು ಅಡಿಗೆ ಮಾಡಿಟ್ಟು ಆ ಅಜ್ಜಿಗೆ ಸಂಜೆ ಬರುತ್ತೇನೆ ಎಂದು ಹೇಳಿ ಮನೆಗೆ ಬಂದಿದ್ದಳು. ಅವಳು ಮನೆಗೆ ಬರುವ ವೇಳೆಗೆ ಆಗಲೇ ಕರ್ಣ ತಯಾರಾಗಿ ಅವಳಿಗೋಸ್ಕರ ಕಾಯುತ್ತಾ ನಿಂತಿದ್ದನು. ಭೂಮಿ, ನೀನಿನ್ನೂ ತಯಾರಾಗಿಲ್ವಾ? ಮೊದಲ ದಿನವೇ ಕಾಲೇಜಿಗೆ ತಡವಾಗಿ ಹೋದರೆ ಹೇಗೆ ಎಂದು ಗದರಿದನು. ಕರ್ಣ, ತಡ ಆಗೋಯ್ತು, 2 ನಿಮಿಷ, ಬ್ಯಾಗ್ನೆ ಬಂದುಬಿಡ್ತೀನಿ ಎಂದು ಮುಖ ಇಳಿಬಿಟ್ಟು ಹೇಳಿದವಳು ತರಾತುರಿಯಲ್ಲಿ ಸ್ನಾನ ಮಾಡಿ ತಯಾರಾಗಿದ್ದಳು. ಅಪ್ಪಯ್ಯ, ಕಾಲೇಜಿಗೆ ಹೋಗಿ ಬರ್ತೀನಿ ಎಂದು ಪದ್ದಣ್ಣ ಅವರ ಕಾಲು ಮುಟ್ಟಿ ನಮಸ್ಕರಿಸಿದವಳನ್ನು ನೋಡಿದ ಕರ್ಣ ಒಳ ಹೋಗಿ 5 ನಿಮಿಷಕ್ಕೆ ಬಂದವಳನ್ನು ನೋಡಿದವನು, ಭೂಮಿ, ಊಟ ಮಾಡಿದ ಎಂದು ಕೇಳಿದ. ಈಗಲೇ ತಡ ಆಗೈತೆ, ನನಗೆ ಬೇಡ ಕರ್ಣ, ಬಾ ಹೋಗೋಣ ಎಂದಳು. ಭೂಮಿ, ನಾವು ಮನೆಗೆ ಬರುವುದು ಮಧ್ಯಾಹ್ನ ಆಗುತ್ತದೆ, ಅಲ್ಲಿಯ ತನಕ ಹಸಿದು ಇರ್ತೀಯ? ಹೇಗಿದ್ರೂ ತಡ ಆಗಿದೆ, ಮೊದಲು ಊಟ ಮಾಡು ಎಂದು ಗದರಿದನು. ಅವನು ಹೇಳಿದ ಮಾತು ಕೇಳಿ ಒಳ ಹೋದವಳು 2 ನಿಮಿಷಕ್ಕೆ ಒಂದು ತುತ್ತು ಅನ್ನ ತಿಂದು ಬಂದಿದ್ದಳು. ಅವಳು ಹೊರಬರುತ್ತಿದ್ದ ಹಾಗೆ ಹಿಂದೆ ಕುಳಿತುಕೋ ಎಂದು ಸನ್ನೆ ಮಾಡಿದನು. ಸೈಕಲನ್ನು ಮುಂದೆ ಚಾಲು ಮಾಡಿದ. ಅಂದು ಕಾಲೇಜಿಗೆ ಸೇರಿಕೊಳ್ಳಲು ಅಲ್ಲಿಗೆ ಹೋಗಿದ್ದು ಬಿಟ್ಟರೆ ಭೂಮಿ ಇನ್ನೆಂದೂ ಆ ಕಡೆ ಹೋಗಿರಲಿಲ್ಲ. ಇಂದು ಮೊದಲ ದಿನ ಕಾಲೇಜಿಗೆ ಹೋಗುತ್ತಿರುವವಳಿಗೆ ಕಾಲೇಜಿನ ಗೇಟು ದಾಟಿ ಒಳಗೆ ಹೋಗುತ್ತಿದ್ದ ಹಾಗೆ ಆಗಲೇ ಭಯ ಆವರಿಸಿತು. ಎಲ್ಲರೂ ಹೆಗಲಿಗೊಂದು ಬ್ಯಾಗು ಹಾಕಿಕೊಂಡು ಗುಂಪು ಗುಂಪಾಗಿ ಚಂದದ ಬಟ್ಟೆಗಳನ್ನು ತೊಟ್ಟು ಮಾತನಾಡುತ್ತಾ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿದ್ದರು. ಅವರೆಲ್ಲರನ್ನು ನೋಡಿದವಳು ಒಡನೆ ಕರ್ಣನ ಕೈ ಹಿಡಿದು, ಕರ್ಣ, ನಂಗೆ ಯಾಕೋ ಒಬ್ಳಿಗೆ ತರಗತಿ ಒಳಗೆ ಹೋಗೋಕ್ಕೆ ಭಯ ಆಯ್ತೈತೆ, ಇವತ್ತೊಂದಿನ ನೀನು ನನ್ನ ಜೊತೆ ಬಾ ಎಂದಳು. ಭೂಮಿ, ಹಾಗಂದರೆ ಹೇಗೆ? ನನ್ನ ಕ್ಲಾಸ್ ಬೇರೆ, ನಿನ್ನ ಕ್ಲಾಸ್ ಬೇರೆ. ನಿನ್ನ ಕ್ಲಾಸಿಗೆ ನಾನು ಬಂದು ಕುಳಿತುಕೊಳ್ಳಲು ಆಗುತ್ತದಾ? ನೀನೇ ಹೇಳು. ಇವತ್ತು ಮೊದಲ ದಿನ ಅಲ್ವಾ, ಅದಕ್ಕೆ ನಿನಗೆ ಹಾಗೆ ಅನಿಸುತ್ತಿದೆ. ಏನಾಗಲ್ಲ, ಧೈರ್ಯವಾಗಿ ಹೋಗು ಎಂದನು. ಇಲ್ಲ ಕರ್ಣ, ಇಲ್ಲಿ ನನಗೆ ಯಾರೂ ಗೊತ್ತಿರೋರು ಇಲ್ಲ. ಹಿಂಗೆ ನೀನು ನನ್ನ ಒಬ್ಳನ್ನೇ ಬಿಟ್ಟು ಹೋದರೆ ನಾನು ಏನು ಮಾಡೋದು? ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನು ನನ್ನ ಕೂಟೆ ಬರಬೇಕು ಆಟೆಯ ಎಂದು ಹಿಡಿದಿದ್ದ ಕರ್ಣನ ಕೈ ಹಿಡಿತ ಬಿಗಿ ಮಾಡಿದಳು. ಭೂಮಿಯ ಮಾತು ಕೇಳಿದವನಿಗೆ ಹಣೆ ಚಚ್ಚಿಕೊಳ್ಳಬೇಕು ಎನಿಸಿತು. ಹಾಗೆ ಅವಳ ಭಯವನ್ನು ನೋಡಿದವನು, ನಾನು ಬರುವುದಿಲ್ಲ, ನೀನು ಹೋಗು ಎಂದು ಜೋರು ಮಾಡುವ ಹಾಗೂ ಇಲ್ಲ. ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಭೂಮಿ, ಇವತ್ತು ಮೊದಲ ದಿನ ಅಲ್ವಾ, ಅದಕ್ಕೆ ನಾನೇ ಬಂದು ನಿನ್ನ ಕ್ಲಾಸ್ವರೆಗೆ ಬಿಟ್ಟು ಬರ್ತೀನಿ, ಆದರೆ ಅಲ್ಲಿ ಕುಳಿತುಕೋ ಎಂದು ಮತ್ತೆ ಹೇಳುವ ಹಾಗೆ ಇಲ್ಲ, ಆಯ್ತಾ ಎಂದು ಕ್ಲಾಸ್ ಒಳಗೆ ಎಲ್ಲರೂ ಇರುವಾಗ ಮತ್ತೆಲ್ಲಿ ಹಠ ಮಾಡುವಳೋ ಎನ್ನುವ ಉದ್ದೇಶದಿಂದ ಅವಳಿಗೆ ಮೊದಲೇ ಹೇಳುತ್ತಿದ್ದನು. ಅವನ ಮಾತಿಗೆ ಆಯಿತು ಎಂದು ತಲೆಯಾಡಿಸಿದಳು. ಅವಳು ಹಿಡಿದಿದ್ದ ತನ್ನ ಕೈ ಬಿಡಿಸಿಕೊಂಡವನು ಅವನೇ ಭೂಮಿಯ ಕೈ ಹಿಡಿದು ಯಾರನ್ನೋ ಕೇಳಿಕೊಂಡು ಕಲಾವಿಭಾಗದ ಅವಳ ತರಗತಿಗೆ ಕರೆದುಕೊಂಡು ಹೋಗಿ ಮುಂದೆ ಇದ್ದ ಬೆಂಚಿನ ಮೇಲೆ ಕೂರಿಸಿದವನು, ಭೂಮಿ, ಇದೇ ನಿನ್ನ
ಕ್ಲಾಸ್ ಮುಗಿದ ಮೇಲೆ ಗೇಟಿನ ಬಳಿಯೇ ಬಂದು ನಿಂತಿರು, ಎಲ್ಲಿಯೂ ಹೋಗಬೇಡ, ನಾನು ಅಲ್ಲಿಗೆ ಬಂದು ನಿನ್ನ ಕರೆದುಕೊಂಡು ಹೋಗ್ತೀನಿ ಎಂದು ಹೇಳಿದವನು ಮತ್ತೊಮ್ಮೆ ಹುಷಾರು ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು. ಇಷ್ಟೊಂದು ಜನರನ್ನು ಅವಳು ಎಲ್ಲಿಯೂ ನೋಡಿರಲಿಲ್ಲ. ಹೊರಗೆಲ್ಲೂ ತಿರುಗಾಡಿದವಳಲ್ಲ. ಪರೀಕ್ಷೆ ಬರೆಯಲು ಸಹ ಕರ್ಣನೇ ಕರೆದುಕೊಂಡು ಬರುತ್ತಿದ್ದನು. ಈಗ ಆ ಮುಗ್ಧ ಭೂಮಿಯನ್ನು ಕಾಳಜಿ ಮಾಡಿ ಕಾಯುತ್ತಿರುವುದು ಕರ್ಣ ಎಂಬ ಈ ಕಾವಲುಗಾರ. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದು ಮರೆಯಬೇಡಿ. ಧನ್ಯವಾದಗಳು.